ಕಂಪನಿಯ ನೂತನವಾಗಿರ್ತಕ್ಕಂಥ ಒಂದು ಬ್ರಾಂಚ್ನ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಶ್ರೀ ಅಲ್ಲಮಪ್ರಭು ಪಾಟೀಲ್ ಅವರಿಗೆ ಈ ಟಿಡಿ ಕಂಪನಿ ವತಿಯಿಂದ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪ್ರತಿಷ್ಠಿತ ಭೀಮಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಠಲ್ಜಿ ಕೊಳ್ಳೂರವರಿಗೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮನೋಜ್ ಕುಮಾರ್ ಸರ್ ಅವರಿಗೂ ಕೂಡ ಹಾರ್ದಿಕವಾಗಿದ್ದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಅಲ್ಲಮಪ್ರಭು ಪಾಟೀಲ್ ಅವರು, ಶ್ರೀ ವಿಠಲ್ ಜಿ ಕಲ್ಲೂರ್, ಈ ಒಂದು ಬ್ರಾಂಚಿನ ಮಾಲೀಕತ್ವ ವಹಿಸಿಕೊಂಡಿರುವ ಅಭಿಷೇಕ್ ಮಾವೂರ್ ಅವರು ಇಲ್ಲೇ ಇದ್ದಾರೆ. ಸೊ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಟಿಡಿ ಸಂಸ್ಥೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಅರಿವು ತುಂಬಾ ಕಡಿಮೆ ಇತ್ತು, ಕರೆಕ್ಟಾ? ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎದುರ್ಕೊತಾ ಇದೀವಿ ನಾವೆಲ್ಲ ಹೂಡಿಕೆ ಮಾಡೋದಕ್ಕೆ. ಗುಜರಾತ್, ಮಹಾರಾಷ್ಟ್ರದಲ್ಲಿ ಸ್ಟಾಕ್ ಮಾರ್ಕೆಟ್ ಅವ್ರ ಬ್ಲಡ್ ಅಲ್ಲೇ ಇದೆ, ಅವ್ರ ರಕ್ತದಲ್ಲೇ ಇದೆ ಸ್ಟಾಕ್ ಮಾರ್ಕೆಟ್. ಆ ನಮ್ಮ ರಕ್ತದಲ್ಲೂ ಸಹ ಸ್ಟಾಕ್ ಮಾರ್ಕೆಟ್ ಬರ್ಬೇಕಂತ ನಾವು ಹೋರಾಡ್ತಾ ಇದೀವಿ. ಸೊ ನನ್ನ ಹಿಂದ್ಗಡೆ ಇವತ್ತು 60 ಜನ ಟೀಮ್ ಇದ್ದಾರೆ. ಸೊ ಒಂದು ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಒಂದು ಯಶಸ್ವಿಯಾಗಿ ಎಲ್ಲರಿಗೂ ಹೇಳ್ಕೊಡ್ಬೇಕಂತ ನಾವು ಶ್ರಮಿಸ್ತಾ ಇದೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ಕಲಬುರಗಿ ನಗರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಟಿಡಿ ಅಕಾಡೆಮಿಯ ಬೆಂಗಳೂರು ಅವರು ಈಗಾಗಲೇ ಬೆಂಗಳೂರಲ್ಲಿ 3 ಬ್ರಾಂಚ್ ತೆಗೆದಿದ್ದಾರೆ. ಮಂಗಳೂರಲ್ಲಿ ಕೂಡ ಇದೆ, ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಗುಲ್ಬರ್ಗದಲ್ಲಿ ಓಪನಿಂಗ್ ಮಾಡ್ತಾಯಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಆತ್ಮೀಯ ಗೆಳೆಯರು, ಪ್ರೆಸಿಡೆಂಟ್ ಭೀಮಾ ಯೂನಿವರ್ಸಿಟಿಯಲ್ಲಿ ಶ್ರೀ ವಿಠಲ್ ಕೊಳ್ಳೂರ್ ಅವರೇ, ಹಾಗೂ ಮನೋಜ್ ಕುಮಾರ್ ಅವರು CEO ಡೈರೆಕ್ಟರ್ ಆಫ್ ಟಿಡಿ ಅಕಾಡೆಮಿ ಅವರೇ, ಶ್ರೀ ಅಭಿಷೇಕ್ ಕುಮಾರ್ ಮಯೂರ್ ಅವರೇ, ಶ್ರೀ ಸುರೇಶ್ KG ಅವರೇ, ಶ್ರೀ ಗೌತಮ್ HR ಅವರೇ, ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರೇ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಷೇರುದಾರರ ವಿಷಯವನ್ನು ತಿಳಿದುಕೊಂಡು ತಾವು ಕೂಡ ಇದರಲ್ಲಿ ಭಾಗವಹಿಸಿ ಕೆಲಸ ಮಾಡಬೇಕಂತೇಳಿ ಆಸೆಪಟ್ಟು ಬಂದಿರತಕ್ಕಂಥ ಎಲ್ಲ ಗ್ರಾಹಕ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಇದು ಭಾಳ ಒಳ್ಳೆಯ ಒಂದು ಕೆಲಸ. ಇದು ನಾವು ಯಾವ ರೀತಿ ವಿದ್ಯಾರ್ಥಿಗಳನ್ನು ಕೂಡಲೇ ಬೇರೆ ಬೇರೆ ಇಂಜಿನಿಯರ್ ಲೈನ್, ಮೆಡಿಕಲ್ ಲೈನ್, ಅಗ್ರಿಕಲ್ಚರ್ ಲೈನ್, BEd, DEd, CBSE ಎಲ್ಲ ಹೋಗ್ತೇವೆ, ಹಾಗೆ ಶೇರ್ ಮಾರ್ಕೆಟು ಕೂಡ ಇವತ್ತು ನಮಗೆ ಭಾಳ ಲಾಭದಾಯಕವಾಗಿರ್ತಕ್ಕಂಥದ್ದು. ಅದು ಯಾರೂ ತಲೆನೇ ಹಾಕೋದಿಲ್ಲ, ಭಾಳಷ್ಟು ಮಂದಿ ಆ ಕಡೆ ಯಾರೂ ಇಂಟ್ರೆಸ್ಟ್ನೂ ತೊಗೊಂಡಿಲ್ಲ. ನಮ್ಮ ಮನೆಗೆ ಒಬ್ಬ ನಮ್ಮ ಹಳೆಯ ನಮ್ಮ ಮಿಸ್ಸಸ್ ತಮ್ಮ, ಅವ ಇವತ್ತು ಶೇರ್ ಮಾರ್ಕೆಟ್ ಮಾಡ್ಕೋತ ಕಂಪ್ಯೂಟರ್ ಕುಂದಿರ್ತಿದ್ದೆ. ಅವ ಏನು ಮಾಡ್ತಾನಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅವ್ನು ವೈದ್ಯ ಏನು ತಿರುಗಿ ಹಾಕೊಂಡು ಕೂತಿದ್ವು ಅಂತೇಳಿ. ಇವತ್ತು ಒಂದು ವಿಚಿತ್ರ ಏನಪ್ಪ ಅಂದರೆ ಬೆಳವಣಿಗೆ ಆಗಿದೆ. ಅದರಲ್ಲಿ ಒಳ್ಳೆಯ ನಮ್ಮ ಹುಡುಗಿಯವರು, ನಮ್ಮ ಗೆಳೆಯ ಬಂದಿದ್ದಾನೆ, ರಿಟೈರ್ಡ್ DSP SP ಅವರು ಬಂದಿದ್ದಾರೆ. ಇವೆಲ್ಲ ಇದರಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಕೂಡ ಈ ಇನ್ವಾಲ್ವ್ಮೆಂಟ್ ಆಗಿ ಇದರದ್ದು ಟ್ರೈನಿಂಗ್ ಕೊಡ್ತಾರೆ. ಅವರು 18 ದಿವಸನೋ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ನಲ್ಲಿ ಸರಿಯಾಗಿ ಭಾಗವಹಿಸಿ ಮನುಷ್ಯ ಧೈರ್ಯ ಮಾಡಬೇಕು. ಧೈರ್ಯ ಮಾಡಿದ್ರೆ ಮುಂದೆ ಹೋಗ್ತೀವಿ. ಆ ಶೇರ್ ಮಾರ್ಕೆಟ್ನ ಹಾಕಿ ನನ್ನ ಶೇರ್ ಬಿದ್ದು ಹೋಯ್ತಂದ್ರೆ ಹೆಂಗೆ, ಎದ್ದು ಹೋಯ್ತಂದ್ರೆ ಹೆಂಗೆ ಅಂತೀವಿ. ಎಲ್ಲ ಕನ್ಫ್ಯೂಷನೇ ಬಿದ್ದು ನಾವು ಆ ಕಡೆ ಹೋಗಲ್ಲೇ, ಮುಂದೆ ಕೈನೇ ಚಾಚಲ್ಲ. ಏನಾಗ್ತನ್ನೋದು ಎಲ್ಲ ಸ್ಟಡಿ ಮಾಡಿ ವಿಚಾರ ಮಾಡಿ ಅದ್ರಾಗ ಎಂಟ್ರಿ ಆದ್ರೆ ಅಂದ್ರೆ ಮನುಷ್ಯನಿಗೆ ಸಕ್ಸಸ್ ಆಗ್ತದೆ, ಫಲ ಕೊಡ್ತದೆ. ಇದು ದೊಡ್ಡ ದೊಡ್ಡ ಸಿಟಿ, ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಇದ್ರಾಗೆ ಭಾಳ ಮಂದಿ ಶೇರ್ ಮಾರ್ಕೆಟ್ನಲ್ಲಿ ಹೋಗ್ತಾರೆ. ಕೆಲವೊಂದು ಬರೀ ಮಾರ್ವಾಡಿ ಮಂದಿನ ಅಷ್ಟೇ ಹೋಗ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಎಲ್ಲರೂ ಭಾಗವಹಿಸ್ಬೇಕನ್ನೋದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀವಿ. ನಮ್ಮ ಗುಲ್ಬರ್ಗ ಬಂದು ಕಲಬುರಗಿ ಜಿಲ್ಲೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಅವ್ರ ಪಾರ್ಟ್ನರ್ ಅವರು ಸೇರಿ ಇವತ್ತು ಕಲಬುರಗಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಶುಭವಾಗಲಿ, ಬಂದಿರತಕ್ಕಂಥ ತಮಗಿನೂ ಕೂಡ ಒಳ್ಳೆಯದಾಗಲಿ ಅಂತೇಳಿ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಈ ಒಂದು ಮತಕ್ಷೇತ್ರದ ಶಾಸಕರು, ಹಿರಿಯ ನಾಯಕರಾಗಿರ್ತಕ್ಕಂಥ ಅಲ್ಲಮಪ್ರಭು ಪಾಟೀಲ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಹೋಗಿದ್ದಾರೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀ ಮನೋಜ್ ಕುಮಾರ್ ಅವರು, ಸೊ ಈ ಅಕಾಡೆಮಿಗೆ ಪ್ರಾರಂಭ ಮಾಡಲಿಕ್ಕೆ ಪ್ರಮುಖರಾಗಿರ್ತಕ್ಕಂಥ ಮನೋಜ್ ಕುಮಾರ್ ಅವರೇ, ಈ ಒಂದು ಗುಲ್ಬರ್ಗ ವಿಭಾಗದ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ಅಭಿಷೇಕ್ ಮಾವೂರ್ ಅವರೇ, ಸಂಘಟನೆಗೆ ಬೆನ್ನೆಲುಬಾಗಿದ್ದಂಥ ಎಲ್ಲ ಒಂದು ಸಿಬ್ಬಂದಿ ವರ್ಗದವರೇ, ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಗುಜರಾತ್ ಭಾಗದಲ್ಲಿ
ಕೆಲವು ಭಾಗದಲ್ಲಿ ಮಾತ್ರ ವಿಶೇಷವಾಗಿ ಈ ಮಾರ್ವಾಡೀಸ್ಗಳು ಮಾತ್ರ ಅದರಲ್ಲಿ ಪರಿಣಿತರಿದ್ದಾರೆ. ಅವ್ರು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಅವರಲ್ಲಿ ಸ್ಕಿಲ್ ಇದೆ, ಐಡಿಯಾಸ್ ಇದೆ. ಆ ಒಂದು ಬೇಸ್ ಮೇಲೆ ಇವತ್ತು ಜೀರೋದವರಿದ್ದವರು ಕೋಟಿಗಟ್ಟಲೆ ಇವತ್ತು ದುಡ್ಡನ್ನು ಸಂಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಅವರಿಗೆ ಮಾತ್ರ ಆ ಬೆನಿಫಿಟನ್ನು ಸಿಗ್ತದೆ. ಸೊ ವಿಶೇಷವಾಗಿ ಈ ಕಡೆ ಹಿಂದುಳಿದ ಭಾಗದಲ್ಲಿ ಎಷ್ಟೋ ಜನರು ಇವತ್ತು 4 ದುಡ್ಡು ಇರ್ತದೆ, ಎಲ್ಲೋ ಯಾರಿಗೆ ಬಡ್ಡಿ ಏನು ಕೊಡ್ತಾರೆ ಅಥವಾ ಎಲ್ಲೋ ಬ್ಯಾಂಕಲ್ಲಿ ಇಡ್ತಾರೆ, ಸೊ ಯಾರಿಗೆ ಕೊಟ್ಟು ಕಳ್ಕೊಳ್ತಾರೆ, ಏನೇನು ಆಗುತ್ತೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಇಂಥ ಒಂದು ವೈಜ್ಞಾನಿಕವಾಗಿ ಭಾಳ ಪ್ರಚಲಿತ ನಾವು ಮುಂದುವರೆದಂಥ ಒಂದು ದೇಶದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಕಂಪ್ಯೂಟರ್ ನಾಲೆಜು, ಇವತ್ತು ಮೊಬೈಲಲ್ಲೇ ಕಂಪ್ಯೂಟರ್ ಬಂದುಬಿಟ್ಟಿದೆ. ಹೀಗಾಗಿ ನೀವು ಶೇರ್ ಮಾರ್ಕೆಟನ್ನು ನೀವು ಯಾವ ಜಾಗದಲ್ಲಿ ಇರ್ತೀರಿ ಅಲ್ಲೇ ಕೂತನ್ನು ನೀವು ಕೆಲಸವನ್ನು ಮಾಡಲಿಕ್ಕೆ ನೀವು ಕನಿಷ್ಠ ಒಂದು ದಿವಸಕ್ಕೆ ಒಂದು 2-3 ಗಂಟೆ ಆದರೂ ಅದಕ್ಕೆ ನೀವು ಟೈಮ್ ಕೊಟ್ಟರೆ ನೀವು ಪ್ರತಿ ಒಂದು ತಿಂಗಳಲ್ಲಿ ಏನು 30-40 ಸಾವಿರ ಸಂಬಳವನ್ನು ತೆಗೆದುಕೊಂಡ್ರೆ ಬೇರೆ ಕಡೆ ದುಡಿದು ಅದರ ಜೊತೆಗೆ ಇದನ್ನು ಎಡಿಷನಲ್ ಆಗಿ ನೀವು ಒಂದು 30-40 ಸಾವಿರ ಸಂಬಳವನ್ನು ತೆಗೆದುಕೋಬೇಕು. ಅಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ಹಿಂದುಳಿದ ಭಾಗದಲ್ಲಿ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದೂ ಈ ಬ್ರ್ಯಾಂಚ್ ಇರಲಿಲ್ಲ. ಭಾಳಷ್ಟು ಜನ ಶೇರ್ ಮಾರ್ಕೆಟ್ಗೆ ಪ್ರಯತ್ನ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರಿಗೆ ಮಾಡೋಕ್ಕೆ ಬಂದಿಲ್ಲ. ಕೆಲವು ದುಡ್ಡುಗಳನ್ನು ಕಳ್ಕೊಂಡಿದ್ದಾರೆ, ಕೆಲವು ಇದ್ರ ಬಗ್ಗೆ ನೆಗೆಟಿವ್ ವಿಚಾರಗಳು ಇದೆ. ಯಾಕೆಂದರೆ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಶೇರಲ್ಲಿ ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು, ಅದು ಯಾವಾಗ ಹೈಕ್ ಆಗ್ತದೆ, ಯಾವಾಗ ಲೋ ಆಗ್ತದೆ, ನಾವು ಅದನ್ನು ಹ್ಯಾಂಗೆ ಅಪ್ಡೇಟ್ ಮಾಡಬೇಕು ಗೇಮ್ಸ್ ಅನ್ನೋದನ್ನು ಗೊತ್ತಿಲ್ಲ. ದಿಸ್ ಈಸ್ ಓನ್ಲಿ ಸ್ಕಿಲ್. ಇದು ಗೇಮು. ಈ ಗೇಮು ಕಲಿಬೇಕಂದ್ರೆ ನಿಮ್ಗೆ ಅದಕ್ಕೆ ಮೊದಲು ಅದರಲ್ಲಿ ತರಬೇತಿ ಬೇಕು. ಇವಾಗ ನೀವು ಕಂಪ್ಯೂಟರ್ ನಾಲೆಜ್ ಬೇಕಾದರೆ ಕಂಪ್ಯೂಟರ್ ಟ್ರೈನಿಂಗ್ ಹೋಗ್ತೀರಿ, ಆಮೇಲೆ ಕಂಪ್ಯೂಟರ್ ಓಪನಿಂಗ್ ಮಾಡ್ತೀರಿ. ಟೈಪಿಂಗ್ ನಾಲೆಜ್ ನಿಮಗಿರಲ್ಲ, ನೀವು ಟೈಪಿಂಗ್ ಕಲ್ತ ಬಳಿಕೆ ಟೈಪ್ ಬರ್ತದೆ. ಅದೇ ರೀತಿ ಇದು ಸ್ಕಿಲ್ಲು. ಈ TD ಅಕಾಡೆಮಿಯವರು ಇದು ಭಾಳ ಒಂದು ಕರ್ನಾಟಕದಲ್ಲಿ ಭಾಳ ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ದಾರೆ ಮನೋಜ್ ಕುಮಾರ್ ಅವರ ನೇತೃತ್ವದಲ್ಲಿ. ಅದನ್ನು ಬೆನಿಫಿಟನ್ನು ಇವತ್ತು ಈ ನಮ್ಮ ಹಿಂದುಳಿದ ಭಾಗದಲ್ಲಿರ್ತಕ್ಕಂಥ ಈ ಕಲಬುರಗಿ ವಿಭಾಗಕ್ಕೆ ಇದೊಂದು ಹೊಸದಾಗಿ ಈ ಒಂದು ನಗರದಲ್ಲಿ ಇವತ್ತು ಎಲ್ಲ ಜನತೆಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ತಂದಿದ್ದಾರೆ. ಇದರ ಸಹಾಯವನ್ನು, ಇದರ ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ತಾವು ಮಾಡಿದ್ದೇ ಆಗಿದರೆ ಖಂಡಿತವಾಗಲೂ ಆರ್ಥಿಕ ತಮ್ಮ ಒಂದು ಸುಸ್ಥಿತಿಯನ್ನು ಮಾಡಿಕೊಳ್ಳೋಕ್ಕೆ ಈ TD ಅಕಾಡೆಮಿ ನಿಮಗೆ ಬಹಳ ಮುಂದಿನ ದಿನಗಳಲ್ಲಿ ಸಹಾಯ ಆಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭದಿನಗಳು ಹೇಳಿ ಇವತ್ತಿನಿಂದ ಈ ಪ್ರಾರಂಭ ಆಗ್ತಕ್ಕಂಥ ಈ ಸಂಸ್ಥೆಗೆ ಎತ್ತೆತ್ತರಕ್ಕೆ ಬೆಳೀಲಿ, ಗುಲ್ಬರ್ಗ ವಿಭಾಗದಲ್ಲಿ ದೊಡ್ಡ ಒಂದು ಶಕ್ತಿಯಾಗಿ ನಿಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೀನಿ. ಗುಲ್ಬರ್ಗ TD ಅಕಾಡೆಮಿಗೆ ನಿಮಗೆ ಸ್ವಾಗತ, ಇಲ್ಲಿ ಗುಲ್ಬರ್ಗಕ್ಕೆ ಸ್ವಾಗತ ನಿಮಗೆ. ಸರ್ ಚೆನ್ನಾಗಿದೆ ಸರ್, ಫಸ್ಟ್ ಟೈಮ್ ಬಂದಿದ್ದು ನಾನು. ಗುಲ್ಬರ್ಗ ಕಡೆ ನಾಲೆಜ್ ಇಲ್ಲ, ನಾಲೆಜ್ ಬೇಕ್ರಿ. ಒಳ್ಳೆಯದು ಅಕಾಡೆಮಿ ಶುರು ಮಾಡಿ ಭಾಳ ಒಳ್ಳೆ ಕೆಲಸ ಮಾಡಿರಿ. ಆಲ್ ದ ಬೆಸ್ಟ್ ಹೇಳಕ್ ಬರ್ತೀನಿ. ಇವತ್ತು ನಮ್ಮ ಜೊತೆ ಸ್ಟೂಡೆಂಟ್ ಇದ್ದಾರೆ. ಮೇಡಮ್ಮು ಗಾಣಗಾಪುರದಿಂದ ಬಂದಿದ್ದಾರೆ. ಆ್ಯಂಡ್ ಅವರು ಶೇರ್ ಮಾರ್ಕೆಟಲ್ಲಿ ಅವ್ರಿಗಿರೋ ಮಿನಿಮಮ್ ನಾಲೆಜಲ್ಲೇ ಬರೀ IPOs ಅಪ್ಲೈ ಮಾಡಿ ಲಕ್ಷ ಮಾಡಿದ್ದಾರೆ. ನಾನು ಹೇಳಿದೆ ತಾನೇ ಲಕ್ಷ ಮಾಡ್ಬೋದಂತ. ಅದು ಹೇಗೆ ಲಕ್ಷ ಮಾಡಿದ್ರು ಅವರಿಂದನೇ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ನಾನು ಸ್ಟಾಕಲ್ಲಿ ನಮ್ಮ ಹಸ್ಬೆಂಡನ್ನು ಸ್ವಲ್ಪ ಅವಾಗವಾಗ ಯೂಟ್ಯೂಬಲ್ಲಿ ಸರ್ದು ಕ್ಲಾಸ್ಗಳು ಅವಾಗವಾಗ ಕೇಳ್ಕೊತ ಮಾಡ್ಕೊತ ನಾವು ಮತ್ತು ಏನಿಲ್ಲ ಅಂತಂದರೂ ಒಂದು 1 ಇಯರ್ 1.5 ವರ್ಷ ಆಯಿತು ನಾನು ಇಲ್ಲಿ ಮಾಡಿದೆ. ಜಾಸ್ತಿ ನಾವು IPOನೇ ಅಪ್ಲೈ ಮಾಡ್ತಿದ್ದೆವು. ಯಾವುದೊಂದು NTPC ಆಯಿತು, ವಿಶಾಲ್ ಮೆಗಾಮಾರ್ಟ್ ಆಯಿತು, ವಾರಿ ಎನರ್ಜಿಯಲ್ಲಿ ಏನಿಲ್ಲ ಅಂದರೂ ಒಂದು 50,000 ಅಂತೂ ನಾನು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಂತಂದರೆ NTPCಯಲ್ಲಿ ಒಂದು ಏನಿಲ್ಲ ಅಂದರೂ 8,000, ವಿಶಾಲ್ ಮಾರ್ಟಲ್ಲಿ ಆಯಿತು. ಇನ್ನೊಂದು ಬೇರೆ BSC ಆಯಿತು, Angel One ಆಯಿತು. ಈ ದೊಡ್ಡ ಸ್ಟಾಕಲ್ಲಿ ನಾನು ಏನಿಲ್ಲ ಅಂದರೂ 1 lakh ಅಂತೂ ಪ್ರಾಫಿಟ್ ಮಾಡ್ಕೊಂಡಿದ್ದೆ ಅಂತ ನನ್ನ ಖುಷಿ. ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಯಾವುದೇ ಈ ಥರ ಅಕಾಡೆಮಿ ಇದ್ದಿದ್ದಿಲ್ಲ. ಸರ್ ಬಂದರೆ ಇಲ್ಲಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಭಾಳ ನನಗಂತೂ ಖುಷಿ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇನ್ನೂ ನಾಲೆಜ್ ಇಲ್ಲರಿ ಸರ್ ಇಂದ ನಾನು ತಿಳ್ಕೊಂಬದು ಭಾಳ ಅದಂತ ಇವತ್ತು ನಾನು ಖುಷಿಯಿಂದ ನಾನು ಸರ್ಗೆ ಭೇಟಿ ಮತ್ತು ನಾಳೆ ಅಂತೂ ಸಿಗಲ್ಲ ಸರ್, ಅದಕ್ಕೆ ನಾನು ಸರ್ಗೆ ಭೇಟಿ ಆಗ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಕ್ಕೆ. ಇನ್ನೂ ನಾನು ತಿಳ್ಕೊಂಬದು ಭಾಳ ಅದ. 1 ಲಕ್ಷ ಅಂತಂದು ನನಗಂತೂ ಏನೂ ಅನಿಸಿಲ್ಲ. ಬಟ್ ನನಗೇನು ನಾಲೆಜ್ ಇಲ್ಲ ಅಂದರೆ ಇಷ್ಟು ತಿಳ್ಕೊಂಡು ಇಲ್ಲಿ ಸರ್ ಹತ್ರ ಅಂದ್ರೆ ಏನರ ತಿಳ್ಕೊಬೋದು. ದುಡ್ಡಂತೂ ಭಾಳ ಎಂದು ಹೇಳ್ಬೇಕಂದ್ರೆ ದುಡ್ಡಂತೂ ಇವತ್ತು ನಾಳೆ ಗಳಿಸೋದು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಬರ್ತೀನಿ. ಸರ್ ಬಲ್ಲಿ ಭೇಟಿಯಾಗ ಸರ್ ಅಂತ ಸರಸ್ವತಿನೂ ಇದ್ದಾಳೆ, ಲಕ್ಷ್ಮಿನೂ ಇದ್ದಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದರೆ ನಮಗೆ ಎರಡೂ ಸಿಗ್ತಾರೆ, ಸರಸ್ವತಿನೂ ಸಿಗ್ತಾಳೆ ಮತ್ತು ಲಕ್ಷ್ಮಿನೂ ಸಿಗ್ತಾಳೆ ಅಂತ ನಂದು ಮಾತಾಡ್ತೀನಿ ಇಷ್ಟ. ಆ್ಯಕ್ಚುಲಿ ಮೇಡಮ್ ನಮ್ಮ ಇನ್ನು ಕೋರ್ಸನ್ನ ಇನ್ನೂ ತಗೋಬೇಕು. ಕೋರ್ಸ್ ತಗೊಳ್ದೇ ಇಷ್ಟು ಕಲ್ತಿದ್ದಾರೆ ಅಂದರೆ ಇನ್ನು ತೊಗೊಂಡ್ಮೇಲೆ ಇನ್ನೆಷ್ಟು ಕಲಿಬೋದು ಯೋಚನೆ. ಅದು ಬರೀ ವೀಡಿಯೋಗಳು ನೋಡಿ ನಮ್ಮ TD ಸಂಸ್ಥೆ ವೀಡಿಯೋಗಳನ್ನ ನೋಡಿಕೊಂಡು ಅದು ನಂಗೆ ಖುಷಿ ಆಯಿತು. ಗಾಣಗಾಪುರ ದೇವಸ್ಥಾನಕ್ಕೆ ನಾನು ಫಸ್ಟ್ ಹೋಗಿ
ಆಮೇಲೆ ಈ ಬ್ರ್ಯಾಂಚ್ ನೋಡೋಕ್ಕೆ ಬಂದಿತ್ತು. ಸೊ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಸೊ ನೋಡಿಕೊಂಡು ಬಂದು ಆಮೇಲೆ ಈ ಬ್ರ್ಯಾಂಚು ಇದು ಯಾಕೋ ಇಲ್ಲಿ ನನಗೆ ಅನ್ನಿಸ್ತು ಇಲ್ಲೇನೋ ಪಾಸಿಟಿವ್ ಎನರ್ಜಿ ಇದೆ, ಒಳ್ಳೆ ಹೈ ಕ್ವಾಲಿಟಿ. ನೋಡಿ ರಾಜಾಜಿನಗರ ಥರನೇ ಪೇಂಟಿಂಗಿಂದ ಹಿಡಿದು ಎಲ್ಲನೂ ನಿಮಗೆ ರಾಜಾಜಿನಗರ ಥರನೇ ಹೈ ಕ್ವಾಲಿಟಿ ಮಾಡಿದೆ. ಯಾಕಂದರೆ ನೀವು ಬಳಸೋದು ಇದೆಲ್ಲ ನಿಮ್ಮದೇ ಇನ್ಫ್ರಾಸ್ಟ್ರಕ್ಚರು. ನಾವು ಏನೇನು ಮಾಡಿದ್ದೀವೋ ಎಲ್ಲ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಿಮಗೋಸ್ಕರ ಮಾಡಿರೋದು, ನಮಗೋಸ್ಕರ ಅಲ್ಲ. ಇದು ನಿಮ್ಮದೇ ಆಫೀಸು. ಬೇಕಾದ್ರೆ ಆ ಡೆಸ್ಕ್ ಮೇಲೆ ನಿಮ್ಮ ಹೆಸರು ಬರ್ಕೊಂಬಿಡಿ. ಇದು ಆಫೀಸ್ ಅಂದರೆ TD ಅಕಾಡೆಮಿ ನಿಮ್ಮದು. ಯಾವಾಗಾರು ಬನ್ನಿ, ಯಾರು ಇಲ್ಲಿ ಬರಬೇಡಿ, ಇದು ಗೇಟ್ ಹಾಕೋದು ಆ ಥರ ಏನೂ ಮಾಡಲ್ಲ. ನಿಮ್ಮದೇ ಆಫೀಸು. ನೀವೇನು ಫೀಸ್ ಕಟ್ಟಿದ್ದೀರಲ್ಲ ಆ ಫೀಸಿಂದನೇ ಈ ಸಂಸ್ಥೆ ನಡೆಯೋದು. ಸೊ ನಾವು ಕಡಿಮೆ ಚಾರ್ಜ್ ಮಾಡಿ ಒಂದು ಹೈ ಕ್ವಾಲಿಟಿ ಕೊಡಬೇಕಂತಲೇ ಈ ಸಂಸ್ಥೆ ಇಷ್ಟು ದೂರ ಬಂದು ನಾವು ಕಲಬುರಗಿಯಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿರೋದು. ಕಲಬುರಗಿ ಜನತೆ ಸೊ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ TD ಅಕಾಡೆಮಿ ಗುಲ್ಬರ್ಗ ಬ್ರಾಂಚಿಂದ ಮಾತಾಡ್ತಿರೋದು. ಸರ್ ಮೊದಲೇ ಉದ್ದೇಶ ಏನಂದರೆ ಇದರಲ್ಲಿ ಗುಲ್ಬರ್ಗದಲ್ಲಿ ಆಗ್ತಕ್ಕಂಥ ಫ್ರಾಡ್ ಬಗ್ಗೆ ನಾನು ಒತ್ತು ಕೊಟ್ಟು ಹೇಳ್ತೀನಿ. ಯಾಕಂದರೆ ಇದ್ರ ಬಗ್ಗೆ ನಾಲೆಜ್ ಇರಲಾರ್ದು ಎಷ್ಟೋ ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಅದರಿಂದ ನಮಗೂ ಬೇಜಾರಾಗುತ್ತೆ, ಅದು ಕಳ್ಕೊಂಡವ್ರಿಗೆ ಕೂಡ ತುಂಬಾ ಕಷ್ಟ ಆಗುತ್ತೆ. ಹೌದಾ? ಮೊದಲೇ ನಮಗೆ ಕೇಳಿದವ್ರಿಗೆ ಅನಿಸುತ್ತೆ ಅದೇ ಕಳ್ಕೊಂಡ್ರೆ ಹೋಲ್ಬಿಡ ಅಂತೀವಿ. ಬಟ್ ಅದನ್ನು ಪ್ರಾಕ್ಟಿಕಲ್ ಅನುಭವಿಸಿದವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ ಸರ್ ಮೊದಲೇ ಮಾತು. ಅದಕ್ಕೋಸ್ಕರ ಇಂಥ ಫ್ರಾಡ್ಸ್ಗಳು ಇಲ್ಲಿ ಅಂತಲ್ಲ, ಕರ್ನಾಟಕದಂತಲ್ಲ ಇಡೀ ದೇಶದಂತ ಎಲ್ಲಿಯೂ ಆಗಬಾರ್ದು. ಅದಕ್ಕೋಸ್ಕರನೇ TD ಅಕಾಡೆಮಿ ಅನ್ನೊಂದು ಬೃಹತ್ತಾದ ಮತ್ತು ಬಲಿಷ್ಠ ಆಗಿರ್ತಕ್ಕಂಥ ಟೀಮ್ ಇದೆ ಒಂದು. ಅದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಬಟ್ ಈಗ ಅದನ್ನು ಸ್ಪ್ರೆಡ್ ಆಗ್ತಾಯಿದೆ. 8 ಬ್ರ್ಯಾಂಚ್ ಇದೆ ಇವಾಗ ಸರ್. ಇನ್ನು ಮುಂದೆ 100 ಬ್ರ್ಯಾಂಚ್ ಕೂಡ ಆಗುತ್ತೆ ಇವ್ರದ್ದು. ಮನೋಜ್ ಸರ್ ಅವರು ಟೀಮ್ ಕೂಡ ತುಂಬ ಎಫೆಕ್ಟ್ ಬರ್ತಾ ಇದೆ. ಹಗಲು ರಾತ್ರಿ ಮತ್ತು ಕಷ್ಟಪಡ್ತಿದ್ದಾರೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ನಾವು ಕೂಡ ಇವಾಗ ಫಸ್ಟ್ ಬ್ಯಾಚ್ ಇವಾಗ ಫಸ್ಟ್ ಬ್ಯಾಚಲ್ಲಿ ನಾವು ಲರ್ನ್ ಮಾಡ್ಕೋತಿರೋದು. ಲರ್ನ್ ಜೊತೆಗೆ ನಾವು ಅರ್ನ್ ಕೂಡ ಮಾಡ್ತೀವಿ ಮುಂದ್ಗಡೆ. ಥರ ಎಲ್ಲರೂ ಬನ್ನಿ, ಎಲ್ಲರೂ ಕಲೀರಿ, ಎಲ್ಲರೂ ಬೆಳೆಯೋಣ. ದೇಶದ ಎಲ್ಲ ಆರ್ಥಿಕತೆಯನ್ನು ನಾವು ಬಲಿಷ್ಠ ಮಾಡೋಣ. ಯಾರೂ ಫೇಲ್ ಆಗೋದಕ್ಕೆ ನಾವು ಬಿಡಲ್ಲ. ನೀವೆಲ್ಲ ದುಡ್ಡು ಮಾಡಲೇಬೇಕು. ನಮಸ್ತೆ ಕರ್ನಾಟಕ. ಇವತ್ತು ನಾವು ಕಲಬುರಗಿ ಬ್ರಾಂಚ್ ಹೆಡ್ನ ಪರಿಚಯ ಮಾಡಿಕೊಡ್ತೀವಿ. ನಮಸ್ತೆ ಕಲಬುರಗಿ, ನನ್ನ ಹೆಸರು ಕಿಶೋರ್. ನಾನು TD ಅಕಾಡೆಮಿಯಲ್ಲಿ ರಾಜನಗರ ಬ್ರಾಂಚಲ್ಲಿ ಆಲ್ಮೋಸ್ಟ್ 2 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ನಾನು ಇಲ್ಲಿ ಪೋಸ್ಟಿಂಗ್ ಆಗಿ ನಾನು ಕಲಬುರಗಿಗೆ ಹೆಡ್ ಟ್ರೈನರ್ ಆಗಿ ನಿಮಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಎಲ್ಲರೂ ಬನ್ನಿ, ಮೀಟ್ ಆಗೋಣ. ನನ್ನ ಹೆಸರು ಸುರೇಶು. ಇಲ್ಲಿ ಕಲಬುರಗಿ ಬ್ರಾಂಚ್ ಇನ್ಚಾರ್ಜ್ ಆಗಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಮಸ್ತೆ ಕಲಬುರಗಿ, ನಾನು ಗೌತಮ್ HR, ಬ್ರಾಂಚ್ ಹೆಡ್ TD ಅಕಾಡೆಮಿ ಕಲಬುರಗಿ. ನಮಸ್ತೆ ಕಲಬುರಗಿ, ನಾನು ಅಭಿಷೇಕ್ ಟೀಮ್ ಅವ್ರ ಕಲಬುರಗಿ ಬ್ರಾಂಚಿನ ಮಾರ್ಕೆಟಿಂಗ್ ಹೆಡ್. TD ಅಕಾಡೆಮಿ ಬಗ್ಗೆ ಹೇಳಬೇಕಾದ್ರೆ ಸರ್, ಆ್ಯಕ್ಚುಲಿ ಇಲ್ಲಿ ನಾನು ಯೂಟ್ಯೂಬಲ್ಲಿ ಮನೋಜ್ ಸರ್ ಅವ್ರದ್ದು ವಿಡಿಯೋಸ್ ನೋಡ್ತಾ ಇದ್ದೆ ಸರ್. ಆಗಲಿ ಮತ್ತು ಬೇರೆಯವ್ರ ನಟರಾಜ್ ಸರ್ ಅವರು ಆದ್ರೂ ಹೇಳಿದ್ರು ಸರ್, ನೀವು ಎಲ್ಲಾದರೂ ಹೋಗಿ ಕಲ್ತ್ಕೊಳ್ಳಿ, ಬಟ್ ಕಲಿತು ಮೊದಲು ನೀವು ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಾರೆ ಸರ್. ಬೇರೆ ಎಲ್ಲ ಇನ್ಸ್ಟಿಟ್ಯೂಟಿಗೆ ನಾವು ಸರ್ 4-5 ಜನರಿಗೆ ಸರ್ಚ್ ಮಾಡಿದ್ದೀವಿ ಸರ್, ಆನ್ಲೈನ್ ಆಫ್ಲೈನ್ ಸಲುವಾಗಿ. ಬೇರೆ ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ಸರ್ ಅವ್ರು ಸರ್ ವಿಸಿಟ್ ಆಗೋದಕ್ಕೆ ರೆಡಿ ಇಲ್ಲ ಸರ್. ಅದರ್ಲಿಂದ ನಮ್ಗೆ ಭಾಳ TD ಅಕಾಡೆಮಿ ಅಂದರೆ ಒಂದು ಸರ ಏನೋ ನಂಬಿಕೆ ಸರ್. ಇದರಲ್ಲಿ ಏನೂ ಮೋಸ ಆಗೋದಿಲ್ಲ, ನಮ್ದು 100% ಗ್ಯಾರಂಟಿ ಇದೆ ಸರ್. ಇವರೆಲ್ಲ ಲೈವಲ್ಲಿ ಹೇಳ್ಕೊಳ್ತಾ ಇರೋದು. ಸ್ಟಾಫ್ ಕೂಡ ಅದನ್ನು ತುಂಬ ಸರಿಯಾಗಿ ಕೋಪ್ರೇಟ್ ಮಾಡ್ತಾರೆ ಸರ್. ನಮಗೇನು ಬಂದಿಲ್ಲ ಅಂದ್ರೂ ಎಲ್ಲನೂ ಕಲಿಸ್ಕೊಡ್ತಾರೆ ಸರ್. ಮೇನ್ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಾಯ್, ನನ್ನ ಹೆಸರು ಅಕ್ಷಯ್ ಅಂತ. TD ಅಕಾಡೆಮಿ ಕಲಬುರಗಿಗೆ ಬಂದು ತುಂಬಾ ಖುಷಿ ಆಯಿತು. ನಾವು ತುಂಬ ವರ್ಷದಿಂದ ಟ್ರೇಡಿಂಗ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಎಲ್ಲೂ ಚಾನ್ಸ್ ಸಿಕ್ಕಿರಲಿಲ್ಲ. ಮಾಡೋಣ ಬಿಡು, ಮುಂದೆ ನೋಡೋಣ ಬಿಡು ಅಂತ ಎಷ್ಟೋ ಸಲ ಲಾಸ್ ಆಗಿದ್ದೀವಿ. ಬಟ್ ಇಲ್ಲಿ ಬಂದಮೇಲೆ ಇದು ಹೆಡ್ಜಿಂಗ್ ಸ್ಟ್ರಾಟಜಿ ಸೂಪರಾಗಿ ಹೇಳ್ಕೊಟ್ರು. ಅಂದರೆ ಇದು ಕೆಳಗಡೆ ಹೋದರೂ ಪ್ರಾಫಿಟ್ಟು, ಮೇಲೆ ಬಂದರೂ ಪ್ರಾಫಿಟ್. ಈ ಸ್ಟ್ರಾಟಜಿ ನಮಗೆ ಗೊತ್ತಿರಲಿಲ್ಲ. ಈ ತುಂಬ ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾವು ತುಂಬ ಕಲಿಬೋದು ಅಂತ ಹೇಳ್ತೀನಿ. ಒಳ್ಳೆಯದಾಗುತ್ತೆ. TD ಅಕಾಡೆಮಿಗೆ ಬನ್ನಿ, ಕಲೀರಿ. ನಮಸ್ಕಾರ, ನನ್ನ ಹೆಸರು ತನುಜಾ ಪಾಟೀಲ್ ಅಂತ. ನಾನು
ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಮ್ಮ ಅಣ್ಣ ನಮ್ಮ ಬ್ರದರು ಆಲ್ರೆಡಿ 2017 ಅವರು ಟ್ರೇಡಿಂಗ್ ಮಾಡ್ತಿದ್ದಾರೆ. ನನಗೆ ತುಂಬ ದಿನದಿಂದ ಹೇಳ್ತಿದ್ರು, ನೀನು ಮಾಡು, ಯಾಕೆ ಸುಮ್ಮನೆ ಗೋಲ್ಡಲ್ಲಿ ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ತೀಯ ಅಂತ. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಯೂಟ್ಯೂಬಲ್ಲಿ ಕ್ಲಾಸಸ್ ಎಲ್ಲ ಸರ್ದೆಲ್ಲ ಕ್ಲಾಸಸ್ ಎಲ್ಲ ನೋಡಿ ಆಮೇಲೆ ಬೆಂಗಳೂರಿಗೆ ಹೋಗಿ ಕ್ಲಾಸಸ್ ತೊಗೊಂಡು ಅಲ್ಲಿ PGಲಿ ಇರಬೇಕಾಗಿತ್ತು. ಹೀಗಾಗಿ ಇಲ್ಲಿ ಗುಲ್ಬರ್ಗಕ್ಕೆ ಬಂದಿರೋದ್ರಿಂದ ತುಂಬ ಯೂಸ್ ಆಗಿದೆ. ಇಲ್ಲೆಲ್ಲ ಫ್ಯಾಮ್ಲಿ ಬಿಟ್ಟು ಹೋಗೋದು ಕಷ್ಟ ಆಗ್ತಿತ್ತು. ಹೀಗಾಗಿ ವೇಟ್ ಮಾಡ್ತಿದ್ವಿ. ಕಲಬುರಗಿಯಲ್ಲೂ ಬ್ರ್ಯಾಂಚ್ ಓಪನ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು TD ಅಕಾಡೆಮಿ ಗುಲ್ಬರ್ಗ್ ಬಂದು ನಮ್ಮೆಲ್ಲರನ್ನ ಎನ್ಲೈಟ್ ಮಾಡಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್. ಆ್ಯಂಡ್ ಮನೋಜ್ ಸರ್ ಈಸ್ ವೆರಿ ವಂಡರ್ಫುಲ್. ಭಾಳ ನೀಟಾಗಿ ಕನ್ನಡದಲ್ಲಿ ಸ್ವಚ್ಛವಾಗಿ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗುವಂಗೆ ಅವರು ಭಾಳ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದಾರೆ. ಇಟ್ಸ್ ವೆರಿ ಗ್ರೇಟ್. ನಾನು ಯೂಟ್ಯೂಬಲ್ಲಿ ಭಾಳಷ್ಟು ನೋಡಿದ್ದೀನಿ, ಬಟ್ ದ ಕ್ಲಾರಿಟಿ ವಾಟ್ ವಿ ಗೆಟ್ ಹಿಯರ್ ಇಟ್ಸ್ ಅನ್ಬಿಲೀವೇಬಲ್. ಭಾಳ ನೀಟಾಗಿ ಅರ್ಥ ಆಗುತ್ತೆ. ಟ್ರೇಡಿಂಗ್ ಅಂದರೆ ಇಟ್ಸ್ ಲೈಕ್ ಅಮೆಝಾನ್ ಕಾರ್ಡ್ ಇದ್ದಂಗೆ ವಿತ್ ವೆಪನ್. ನಾವು ವಿತ್ ವೆಪನ್ ದ ಗ್ರೇಟೆಸ್ಟ್ ವೆಪನ್ ಇಸ್ TD ಅಕಾಡೆಮಿ. ಆ ವೆಪನ್ ತೊಗೊಂಡು ವೆಪನ್ ವಿ ಕ್ಯಾನ್ ಎಂಜಾಯ್ ದಿ ಹೋಲ್ ಫಾರೆಸ್ಟ್ ಥ್ರೂಔಟ್ ದಿ ಇಯರ್. ಸೊ ಇಟ್ಸ್ ವೆರಿ ವಂಡರ್ಫುಲ್ ಒಕೇಶನ್. ಇಟ್ಸ್ ವೆರಿ ವಂಡರ್ಫುಲ್ ಅಕಾಡೆಮಿ. ಆದಷ್ಟು ಜನ ಇದರಿಂದ ಬೆನಿಫಿಟ್ ತಗೊಳ್ರಿ. ಗುಲ್ಬರ್ಗಲ್ಲಾಗಿದ್ದು ಇದು ನಮಗೆಲ್ಲರಿಗೂ ಭಾಳ ತುಂಬ ಹೆಮ್ಮೆಯ ವಿಷಯ. ಆದಷ್ಟು ಜನ ಬಂದು ಇದರಲ್ಲಿ ಸೇರಿಕೊಂಡು ಆದಷ್ಟು ಟ್ರೇಡಿಂಗ್ ಕಲ್ತ್ಕೊಂಡು ಫೈನಾನ್ಷಿಯಲ್ ಫ್ರೀಡಮ್ ಆಗಿಬಿಡ್ರಿ. ಇಟ್ಸ್ ವೆರಿ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಂದ್ರಶೇಖರ್ ಹಿರೇಮಠ ಅಂತೇಳಿ. ನಾನು ಕೊಪ್ಪಳದಿಂದ ಬಂದಿದ್ದೀನಿ. ಸೊ ನಾನು ಮನೋಜ್ ಸರ್ ವೀಡಿಯೋಸ್ಗಳನ್ನ ಸುಮಾರು ಒಂದು 2-3 ವರ್ಷದಿಂದ ಫಾಲೋ ಮಾಡ್ತಾನೆ ಇದ್ದೆ. ಬಟ್ ನನಗೆ ಇಲ್ಲಿವರೆಗೂ ABCD ಅರ್ಥ ಆಗಿರಲಿಲ್ಲ. ಒಂದೇನೆಂದರೆ ಫಿಸಿಕಲಿ ನಾನು ಅವ್ರ ಕ್ಲಾಸನ್ನು ಅಟೆಂಡ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟು ನಾನು ಇಲ್ಲಿ ಬಂದು ಅಟೆಂಡ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಮಾರ್ಕೆಟಲ್ಲಿ ವಿನ್ನು ಲಾಸ್ ಅಂತ ಏನಿಲ್ಲ, ಇಟ್ಸ್ ಅ ವಿನ್ ಸಿಚುವೇಶನ್ನು. ಸೊ ಅದನ್ನು ಯಾವ ಥರ ನಾವು ಈ ಲಾಸ್ನ ವಿನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸಕ್ಸಸ್ಫುಲ್ ಜರ್ನಿ ಮಾಡ್ಬೋದು ಮಾರ್ಕೆಟಲ್ಲಿ ಅಂತೇಳಿ ಸರಿಂದ ನಾವು ತುಂಬ ಒಳ್ಳೆ ಗೈಡೆನ್ಸನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಮನೋಜ್ ಸರ್ ಆ್ಯಂಡ್ ಬೀನ್ ಗೈಡೆಡ್ ಬೈ ದ ಗ್ರೇಟ್ ಪರ್ಸನಾಲಿಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಎನ್ ಚಿಮ್ಮ ಅಂತೇಳಿ. ನಾನು ಗೆಸ್ಟ್ ಫ್ಯಾಕಲ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ ಸರ್ ಗುಲ್ಬರ್ಗದಲ್ಲಿ. TD ಅಕಾಡೆಮಿ ಗುಲ್ಬರ್ಗ ಬಂದಿದ್ದಕ್ಕೆ ತಮಗೆ ನಮ್ಮ ಮನೋಜ್ ಸರ್ಗೆ ಮತ್ತು TD ಅಕಾಡೆಮಿ ಎಲ್ಲ ಟೀಮ್ಗೆ ತುಂಬ ಹೃದಯದ ಸ್ವಾಗತವನ್ನು ಕಲಬುರಗಿ ಮಹಾಜನತೆ ಪರವಾಗಿ ನಾನು ತಮಗೆ ಸಲ್ಲಿಸ್ತಾ ಇದ್ದೀನಿ. ಒಂದು 6 ತಿಂಗಳ ಹಿಂದೆ ನಾವು ಯೂಟ್ಯೂಬಲ್ಲಿ TD ಅಕಾಡೆಮಿ ಎಲ್ಲ ಆ್ಯಕ್ಟಿವಿಟೀಸನ್ನು ನೋಡಿದ್ದೀವಿ ಶೇರ್ ಮಾರ್ಕೆಟ್ ಪರವಾಗಿ. ಸೊ ಅದನ್ನು 6 ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ ಕೋರ್ಸನ್ನು ಅಟೆಂಡ್ ಮಾಡಬೇಕು ಅಂತ ಫ್ರೆಂಡ್ಸ್ ಜೊತೆ. ಬಟ್ ಆಗ್ತಾ ಇರಲಿಲ್ಲ. ನಮ್ಮ ಕಾಲೇಜ್ ಆಗಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಬಿಟ್ಟು ಬರೋದು, ಅಲ್ಲಿ ಬಂದು ಕ್ಲಾಸ್ ಅಟೆಂಡ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಕಲಬುರಗಿಗೆ ಬಂದಿಂದು ಬಹಳ ಖುಷಿ ಕೊಟ್ಟಿದೆ. ಹಾಗೆ ಉಳಿದಂಥ ಸ್ನೇಹಿತರು ಯಾದಗಿರಿ ಮತ್ತು ಬೀದರ್ನಲ್ಲಿ ಅನೇಕ ನನ್ನ ಫ್ರೆಂಡ್ಸು ಕೇಳ್ತಿದ್ದಾರೆ ಇಲ್ಲಿ ಯಾವಾಗ ಬ್ರ್ಯಾಂಚ್ ಓಪನ್ ಆಗುತ್ತೆ ಅಂತೇಳಿ. ಸೊ ಅವ್ರಿಗೆ ಕೂಡ ತುಂಬ ಆಸೆಯಿಂದ ಕಾಯ್ತಿದ್ದಾರೆ. ನಮ್ಮ ಒಂದು ಆಸೆ ಏನಪ್ಪ ಅಂದರೆ ಯಾದಗಿರಿ ಮತ್ತು ಬೀದರಲ್ಲೂ ಕೂಡ ಆದಷ್ಟು ಜಲ್ದಿ ಬೇಗ ಏನಪ್ಪ ಅಂದರೆ ಈ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಉತ್ತರ ಕರ್ನಾಟಕಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಶೇರ್ ಮಾರ್ಕೆಟ್ ಬಗ್ಗೆ ಅನೇಕ ರೀತಿಯ ಒಂದು ಗೊಂದಲಗಳಿತ್ತು. ಏನೋ ದುಡ್ಡು ಕಳ್ಕೊತೀವಿ, ಏನೋ ಒಂಥರ ಲ್ಯಾಟ್ರಿ ಏನೋ ಅನ್ನಂಗೆ ಇತ್ತು. ಬಟ್ ಈಗ ಗೊತ್ತಾಯಿತು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಚೆನ್ನಾಗಿ ಮಾಡ್ಬೋದು ಅಂತಕ್ಕಂಥ ಒಂದು ಭರವಸೆಯನ್ನು TD ಅಕಾಡೆಮಿ ನಮಗೆ ಕೊಟ್ಟಿದೆ. ಸೊ ಹಾಗಾಗಿ TD ಅಕಾಡೆಮಿಯ ಮನೋಜ್ ಅವರಿಗೆ ಮತ್ತು ಎಲ್ಲ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಈ TD ಅಕಾಡೆಮಿ ಕಲಬುರಗಿಗೆ ಬಂದಿರತಕ್ಕಂಥದ್ದು ಭಾಳ ಸಂತೋಷವಾಗಿದೆ. ಯಾಕಪ್ಪ ಅಂತಂದರೆ ನಾವೇ ಒಂದು ವರ್ಷದಿಂದ ಬೆಂಗಳೂರಿಗೆ ಹೋಗಿ ಕಲಿಬೇಕು ಅಥವಾ ಹುಬ್ಬಳ್ಳಿಗೆ ಹೋಗಿ ಕಲಿಬೇಕು ಅನ್ನೋದು ಭಾಳ ಆಸಕ್ತಿ ಇತ್ತು. ಈ ಸದ್ದ ಕಲಬುರಗಿಗೆ ಬಂದಿದೆ. ನಾವು ಪ್ರಥಮ ಕ್ಲಾಸ್ನಲ್ಲಿ ಕೂತಾಕ ನಮ್ಗೆ ಅಷ್ಟೊಂದು ಇದು ಆಗಿದ್ದಿಲ್ಲ. ಇವಾಗ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ರೀತಿಯಿಂದ ಅತ್ಯಂತ ಪರ್ಫೆಕ್ಟ್ ಅತ್ನಿಗೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಟೀಮ್ ಆಗಿರ್ಬೋದು, ಮನೋಜ್ ಅವ್ರು ಆಗಿರ್ಬೋದು, ಕೈ ಹಿಡಿದು ನಮಗೆ ಲ್ಯಾಪ್ಟಾಪ್ನಲ್ಲಿ ಆಗಿರ್ಬೋದು, ಮೊಬೈಲ್ದಲ್ಲಿ ಆಗಿರ್ಬೋದು, ಅತ್ಯಂತ ಉನ್ನತ ಮಟ್ಟದಲ್ಲಿ ಸರಳವಾಗಿ ನಮ್ಮ TD ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಶೇರ್ ಮಾರ್ಕೆಟ್ ಅಂತಕ್ಕಂಥದ್ದು ಹೇಗಿದೆ, ನಮ್ಮ ಹಣವನ್ನು ಹೇಗೆ ನಾವು ಉಳಿಸ್ಕೋಬೇಕು ಅನ್ನೋದು ಮೊದಲು ಕಲಿಸಿ ನಮಗೆ ಅತ್ಯಂತ ಭಾರಿ ಉತ್ಸಾಹದಿಂದ ನಾವು ದುಡ್ಡನ್ನು ಹೆಂಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು. TD ಅಕಾಡೆಮಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಭಾಳ ಖುಷಿ ಆಗ್ತದೆ. ಯಾಕಂತಂದರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಭಾಳಷ್ಟು ಮಂದಿಗೆ ಏನು ಅಂತಲೂ ಗೊತ್ತಿರೋಂಗಿಲ್ಲ. ಅಕಾಡೆಮಿ ಸ್ಟಾರ್ಟ್ ಮಾಡಿದ್ರಲಿಂದ ಎಲ್ಲರಿಗೂ ಕಲ್ತ್ಕೊಳ್ಳೋಕ್ಕೂ ಈಸಿ ಆಗ್ತದೆ. ಯೂಟ್ಯೂಬ್ನಾಗ ನೋಡಿ ಕಲಿಯೋದಕ್ಕಿಂತ ಇಲ್ಲಿ ಲೈವ್ ಆಗಿ ಬಂದು ಕೂತ್ಕೊಂಡು ಅವ್ರು ಹೇಳ್ಕೊಟ್ಟಿದ್ದು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಪ್ರಾಕ್ಟೀಸ್ ಮಾಡಿದರೆ
ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಗಣಪತರಾವ್ ಪಾಟೀಲ್ ಅಂತ, ನಾನು ಇದೇ ಜಿಲ್ಲೆ ಆಳಂದ ತಾಲೂಕಿನ ಸುಲ್ತಾನ್ ಗ್ರಾಮದವನು. ನಾನು ನಂದು 21 ವರ್ಷ ಮಿಲಿಟ್ರಿನಲ್ಲಿ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಮೆಂಟ್ ಬಂದೆ. ರಿಟೈರ್ಮೆಂಟ್ ಬಂದು 2 ವರ್ಷ ಆಯಿತು. ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಹೊರಗಡೆ ದುಡ್ಡಿದ್ದರೂ ಸಹ ಜನರು ಬಿಸ್ನೆಸ್ನಲ್ಲಿ ಲಾಸ್ ಇದೆ, ಹಂಗಿದೆ ಹಿಂಗಿದೆ ಅಂತ ಹೆದರ್ಸ್ತಾರೆ. ವ್ಯವಸಾಯ ಮಾಡ್ಕೋಬೇಕಂದ್ರೆ ಮಕ್ಕಳ ಎಜುಕೇಷನು ಹಳ್ಳಿನಲ್ಲಿ ಅಷ್ಟು ಸರಿಯಾಗಿರಲ್ಲ. ಹೀಗಾಗಿ ಸಿಟಿನಲ್ಲೇ ಸೆಟ್ಲ್ ಆದೆ. ಏನು ಮಾಡಬೇಕಂತೇಳಿ ಒಂದು ಅರ್ಥ ಆಗ್ತಿರಲಿಲ್ಲ. ಆವಾಗ ಟ್ರೇಡಿಂಗ್ ಬಗ್ಗೆ ನಮ್ಮದು ಚಿಕ್ಕಮ್ಮನ ಮಗ ಒಬ್ಬ ಟ್ರೇಡಿಂಗ್ ಮಾಡ್ತಾನೆ, ಅವ್ನ ಕಡೆಯಿಂದ ತಿಳ್ಕೊಂಡೆ. ಅದರ ಅರ್ಥ ಆಗಲಿಲ್ಲ. ಸಾಕಷ್ಟು ಯೂಟ್ಯೂಬ್ಗಳನ್ನು ನೋಡಿಕೊಂಡೆ, ಅಲ್ಪ ಸ್ವಲ್ಪ ತಿಳಿಯಿತು. TD ಅಕಾಡೆಮಿ ಇವಾಗ ರೀಸೆಂಟಾಗಿ ಕಲಬುರ್ಗಿ ಬಂದಿದೆ ಅಂತ ಗೊತ್ತಾಯಿತು. ನನಗಂತೂ ಭಾಳ ಖುಷಿ ಆಯಿತು. ಏನಾದರೂ ಕಲಿಲಿಕ್ಕೆ ಆಫ್ಲೈನ್ ಕ್ಲಾಸ್ನಲ್ಲಿ ಸಿಗುತ್ತೆ ಅಂತ ನಾನು ಬಂದು ಅಡ್ಮಿಷನ್ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ನಾನು TD ಅಕಾಡೆಮಿಗೆ ಬರೋಕ್ಕೆ ಕಾರಣ ಏನಂತಂದರೆ ಇವ್ರದ್ದೊಂದು TD ಅಕಾಡೆಮಿ ಆ್ಯಪ್ ಅಂತಿತ್ತು. ಅದನ್ನು ನಾನು ಇನ್ಸ್ಟಾಲ್ ಮಾಡಿಕೊಂಡು ನೋಡಿದೆ. ನಾನು ನೋಡಿದಾಗ ಒಂದು 2-3 ವೀಡಿಯೋಸ್ ನೋಡಿದಾಗ ನನಗೊಂದು ಸಲ ಅರ್ಥ ಆಯಿತು. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೋಗ್ಬೇಕಂತ ಇತ್ತು ನನ್ನ ಆಸೆ ಆ್ಯಕ್ಚುಲಿ ಹೇಳಬೇಕಾದ್ರೆ. ಬಟ್ ಅದನ್ನೇ ಬ್ರಾಂಚಲ್ಲಿ ಗುಲ್ಬರ್ಗದಲ್ಲಿ ಓಪನ್ ಮಾಡೋದಂತ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅದು ಸ್ಪೆಷಲಿ ಮನೋಜ್ ಸರ್ ಕ್ಲಾಸ್ 3 ದಿನ ಇದೆ ಅಂತೇಳಿ ನಮ್ಗೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾವು ಕಷ್ಟಪಟ್ಟು ಇಲ್ಲಿಗೆ ಬಂದಿರೋದು ನಾವು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಈ ಕ್ಲಾಸಸ್ 1 ಡೇ ನೋಡಿದ ಮೇಲೆ ನಮ್ಗೆ ಏನೋ ಬಿಡಪ್ಪ ಅಂತ ಅನಿಸಿದ್ದು. ಆಮೇಲೆ ಸೆಕೆಂಡ್ ಡೇ ನೋಡ್ತಾ ನಾವು ಕಲಿಬೇಕಾದ್ರೆ ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಹೋಪ್ ಬಂತು ನಮಗೆ. ಬಟ್ ಇದರಲ್ಲಿ ಫಸ್ಟ್ ಆಫ್ ಆಲ್ ಈ ಟ್ರೇಡಿಂಗಲ್ಲಿ ಬರಬೇಕಾದ್ರೆ ಫಸ್ಟ್ ಪೇಷನ್ಸ್ ಇಟ್ಕೋಬೇಕು. ಅದನ್ನು ನಾವು ಫಸ್ಟ್ ಹೇಳ್ಕೊಟ್ರು ಸರ್. ಮತ್ತು ಕ್ಲಾಸಸ್ನ ಕಂಪ್ಲೀಟಾಗಿ ಕಲಿತು ಅದಕ್ಕೆ ಆದಂಥ ಒಂದು ಎಫರ್ಟ್ ಹಾಕಿ ಆಮೇಲೆ ಟ್ರೇಡ್ ಮಾಡೋದು ಮುಖ್ಯ ಅಂತ ಹೇಳ್ಕೊಟ್ರಲ್ಲ, ಅದು ನಮಗೆ ತುಂಬ ಇಷ್ಟ ಆಯಿತು. ಸೊ ಇದು ಕಲಬುರಗಿಲಿ ಆಗಿರೋದ್ರಿಂದ ಬ್ರಾಂಚು ಎಲ್ಲರೂ ಆಲ್ಮೋಸ್ಟ್ ಎಲ್ಲೂ ಸದುಪಯೋಗ ಪಡ್ಕೋಬೇಕಂತೂ ನಮ್ಮಲ್ಲಿ. ನನ್ನ ಹೆಸರು ಶರಣ್ ರೆಡ್ಡಿ ಮಾಲಿ ಪಾಟೀಲ್ ಸೇಡಮ್. ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಸೇಡಮ್ ಐತಿ. ಅದು TD ಅಕಾಡೆಮಿ ಗುಲ್ಬರ್ಗ ಬಂದದ್ದು ಭಾಳ ಚಲೋ ಆಗ್ಯದ. ನಾನು ಒಂದು 2-3 ತಿಂಗಳಿಂದ ನಾನು ಬೆಂಗಳೂರು ರಾಜಾಜಿನಗರ್ ಬ್ರಾಂಚಲ್ಲಿ ಹೋಗ್ಬೇಕಂತಂದು ಕಾಲ್ ಮಾಡಿದ್ದೆ. ಆದ್ರೆ ಅವ್ರು ಅವಾಗ ಹೇಳಿದ್ರು ಗುಲ್ಬರ್ಗನೂ ಮಾಡೋ ಪ್ಲ್ಯಾನ್ನಾಗಿದ್ದೀವಿ ಅಂತ. ಅದೇ ಭಾಳ ಚಲೋ ಆಯಿತು. ಗುಲ್ಬರ್ಗ ಬಂದ್ಮೇಲೆ ನಾನು ಹೋದ್ರಾಯ್ತು ಅಂತ. ಆದರೆ ಗುಲ್ಬರ್ಗ ಬಂದು ಈಗ 2 ಡೇಸ್ ಆಯಿತು. ಇವತ್ತಿನ 3 ದಿವಸ ಆಯ್ತು ಓಪನಿಂಗ್ ಆಗಿ. ನಾ ಕ್ಲಾಸಿಗೆ ಅಟೆಂಡ್ ಆಗ್ಲಕ್ಕಂಥದ್ದು 2 ದಿವಸ ಆಯ್ತು. ಇವ್ರು ಹೇಳ್ತಕ್ಕಂಥ ಥೇರಿ ಭಾಳ ಚಲೋ ಅದ. ಅವ್ರು ತಿಳಿಲಿಲ್ಲ ಅಂದರೆ ಇನ್ನೂ 10 ಸಲ ಹೇಳೋದು ಆಗಲಿ, ಅವ್ರ ಸ್ಟಾಫ್ ಬಂದು ಬಗ್ಲಾಗ ನಿಂತು ಎಲ್ಲ ಹೇಳಿಕೊಡೋದಾಗಲಿ, ಯಾವ ಟೈಪ್ ಮಾಡಬೇಕು, ಯಾವ ಟೈಪ್ ಇದು ಮಾಡ್ಬೇಕಂತಂದು ಅವ್ರಿಗೆ ಹೇಳ್ತಕ್ಕಂಥ ಥೇರಿ ಬರೋದು. ಆದ್ರೆ ಮತ್ತೊಬ್ಬರಾದ್ರೂ ಇನ್ನೂ ಇವ್ರದ್ದು ಫ್ರೀ ಕ್ಲಾಸಸ್ ಇರ್ತಾವೆ. ಅಲ್ಲಿ ಬಂದು ಫ್ರೀ ಕ್ಲಾಸ್ನಾಗ ಕುಂತು ಕೇಳಿ ಬಂದು ಇದು ಮಾಡೋದು ಅಟೆಂಡ್ ಆಗೋದು ಭಾಳ ಚಲೋ. ಆದರೆ ಎಲ್ಲರೂ ಬಂದು ಕಲಿಯೋದು ನನಗಂತೂ ಭಾಳ ಇಂಟ್ರೆಸ್ಟ್ ಅದ. ಅದು ಬಂದು ಕೇಳೋದನ್ನು ಭಾಳ ಚಲೋ ಅನ್ನಿಸ್ತು. ಮನೋಜ್ ಸರ್ 3 ದಿನ ಇಲ್ಲಿ ಕ್ಲಾಸ್ ಮಾಡಿದ್ದು ತುಂಬ ಹೆಲ್ಪ್ ಆಗಿದೆ. ಮತ್ತು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಟ್ಟು ಮಾಹಿತಿನೇ ಇದ್ದಿಲ್ಲ ನಮಗೆ. ನಾವು ನಿಮ್ಮ ಸಂಘ ಪ್ರೈಮರಿ ಸ್ಕೂಲಲ್ಲಿ ಹೆಂಗೆ ಕೈ ಹಿಡ್ದು ಕಲಿಸ್ತಾರೆ ಆ ರೀತಿ ನಮಗೆ ಸರ್ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಮತ್ತು ಯಾವುದೇ ಸಮಯದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಒಂದು ಭರವಸೆ ತುಂಬಿ ಅದರ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ. ಅವರು ಮನೋಜ್ ಸರ್ ಮತ್ತು ಅವ್ರ ಟೀಮಿಗೆ ತುಂಬ ಧನ್ಯವಾದಗಳು. ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ. ನನಗೆ ಇದು TD ಅಕಾಡೆಮಿ ಪರಿಚಯವಾಗಿದ್ದು ಅಭಿಷೇಕ್ ಅವರಿಂದ. ಅವರು ಇಲ್ಲಿ ಓಪನ್ ಆಗ್ತಾಯಿದೆ ಅಂಥೇಳಿ ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಮನೋಜ್ ಸರ್ ಅವರು ಎಲ್ಲ ವಿಡಿಯೋಗಳು ಹಾಕಿದರು. ಅದರಿಂದ ನನಗೂ ಏನಾಯಿತು, ಇದು ಚೆನ್ನಾಗಿದೆ, ಇದೊಂದು ಕೋರ್ಸ್ ಮಾಡೋ ಮುಂಚೆ ಏನೂ ಗೊತ್ತಿದ್ದಿಲ್ಲ. ಆದರೂ ಸ್ವಲ್ಪ ಮಾಹಿತಿ ಇತ್ತು. ಆದರೆ ಕೆಲವು ಮಧ್ಯವರ್ತಿಗಳಿಂದ ಲಾಸ್ನೂ ಆಗಿದ್ದೀನಿ. ಅದರಿಂದ ಇದು ಅಕಾಡೆಮಿ ಇಲ್ಲಿ ಗುಲ್ಬರ್ಗದಲ್ಲಿ ಓಪನ್ ಆಗ್ತದೆ ಖುಷಿ ಆಯಿತು. ಅದಕ್ಕೆ 3 ದಿವಸ ಮನೋಜ್ ಸರ್ ಅವರ ಕ್ಲಾಸ್ ಇದೆ, ನೀವು ತಪ್ಪಿಸ್ಬೇಡ್ರಿ ಅಂತ ಹೇಳಿದ್ರು. ಆದರೂ ನಂದು ಆಫೀಸ್ ಕೆಲಸಕ್ಕೆ ರಜೆ ಹಾಕಿ ನಾನು ಇಲ್ಲಿ ಅವ್ರ ಕ್ಲಾಸ್ ಕೇಳಿದ್ಮೇಲೆ ಅಲ್ಪ ಸ್ವಲ್ಪ ಮಾಹಿತಿ ಆಗ್ತಾಯಿದೆ. ಆಮೇಲೆ ಕಾನ್ಫಿಡೆನ್ಸು ಬೆಳೀತಾ ಇದೆ. ಇನ್ನು ಮುಂದೆ ನಾವು ಇದರಲ್ಲಿ ಕಳ್ಕೊಂಡಿರೋ ದುಡ್ಡನ್ನು ಮಾಡ್ಬೋದು ಮತ್ತು ಪ್ರಾಫಿಟ್ನು ಮಾಡ್ಕೋಬೋದು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇದೊಂದು ಒಳ್ಳೆಯ ಅಕಾಡೆಮಿ ಗುಲ್ಬರ್ಗದಲ್ಲಿ ಓಪನ್ ಆಗಿದ್ದಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಹೇಗಿದೆ ಸರ್, ಅಟ್ಲೀಸ್ಟ್ ಫಸ್ಟ್ ಲಾಸ್ ಸರಿ ಆಗ್ಲಾರ್ದಂಗೆ ನೋಡ್ಕೋತಾನೆ ಅಂತ ಹೇಳ್ಯಾರ. ಈ ನಮ್ಮ ಮೊದಲು ಲ್ಯಾಕ್ ಆಫ್ ನಾಲೆಜ್ ಇತ್ತು, ತುಂಬ ನಾಲೆಜ್ ದೊರೆತಿದೆ ಏನು ರೀ. ಈಗ ಲಾಸ್ ಆಗಿದ್ದೆಲ್ಲ ಒಂದು ರಿಕವರಿ ಆಗ್ತಂತ ಒಂದು ಭರವಸೆ ಮೂಡಿದೆ ಸರ್ ಹೇಳೋ ರೀತಿ ಅಂತೂ ತುಂಬ ಚೆನ್ನಾಗಿದೆ ಸರ್. ಅದು ನಿಜ ರೂಪದಲ್ಲಿ ಬರ್ತಂತ ನನಗೆ ಆಶೆ ಭಾವನೆ ಇದೆ ಸರ್. ಶೇರ್ ಮಾರ್ಕೆಟ್ ಬಗ್ಗೆ ನಾವು ಬೆಂಗಳೂರಿಗೆ ಹೋಗಿ ಕಲಿಬೇಕಂತ ಇತ್ತು, ಅದು ಗುಲ್ಬರ್ಗ ಬಂದಿದ್ದು ಭಾಳಷ್ಟು ಸಂತೋಷ ಆಯಿತು. TD ಅಕಾಡೆಮಿ ಕಡೆಯಿಂದ ತುಂಬ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಮನೋಜ್ ಸರ್ ಕಡೆಯಿಂದ ಕ್ಲಾಸ್ ಕಲಿಬೇಕಂತ ತುಂಬ ಆಸೆ ಆಗಿತ್ತು. ನಮ್ಮ ಕಲಬುರಗಿಯಲ್ಲಿ ಓಪನ್ ಆಗಿ ತುಂಬ ಸಂತೋಷ ಆಗಿದೆ. ನಾನು ಇದಕ್ಕೆ ಮುಂಚೆ ಬೇರೆ ಕಡೆನೂ ಕೋಚಸ್ ತೊಗೊಂಡಿದ್ದೀನಿ,
ಬಟ್ ನನಗೆ ಮನೋಜ್ ಸರ್ ಕಡೆ ತೊಗೋಬೇಕಂತ ಭಾಳ ಆಸೆ ಆಗಿತ್ತು. ಅದರ ಸಲ ಕಲಬುರಗಿಯಲ್ಲಿ ಓಪನ್ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ. ನಾನು ಮನೋಜ್ ಸರಲ್ಲಿ ನಂಬಿಕೆ ಇಟ್ಟು ಬಂದಿದ್ದೀನಿ. TDI ಕಡೆಯಿಂದ ನಂಬಿಕೆ ಇದೆ, ನಮಗೆ ಒಳ್ಳೆಯದೇ ಆಗುತ್ತೆ, ಬರೋ ಪ್ರಾಫಿಟ್ ಆಗುತ್ತೆ, ಲಾಸ್ ಅಂತೂ ಆಗಲ್ಲ ಅಂತ ಅನ್ನೋ ನಂಬಿಕೆ. ಶೇರ್ ಮಾರ್ಕೆಟ್ ಅನ್ನೋದು ಒಂದು ಜ್ಞಾನ ಇದೆ, ಒಂದು ಶಿಕ್ಷಣ ಇದೆ, ಅದನ್ನು ಪಡ್ಕೋಬೇಕು. ಯಾಕೆಂದರೆ ಜನ ಏನಂದರೆ ತಿಳ್ಕೊಳ್ಳಾರ್ದೆ ಲಾಸ್ ಮಾಡ್ಕೊಂಬವ್ರು ಭಾಳಷ್ಟು ಜನ ಅದಾರ. ಮನೋಜ್ ಸರ್ ಕಲಬುರ್ಗಿಯಲ್ಲಿ TDI ಅಕಾಡೆಮಿ ಓಪನ್ ಮಾಡಿದ್ದಾರೆ. ಇಲ್ಲಿ ಬಂದು ಶಿಕ್ಷಣ ಪಡ್ಕೊಂಡು ಒಳ್ಳೆಯ ಶಿಕ್ಷಣ ಇದೆ, ಇದೊಂದು ಪಡ್ಕೋಬೇಕಂತ ನನ್ನ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇಟ್ಸ್ ವೆರಿ ಗುಡ್. ಅವರು ರೀಜನಲ್ ಲ್ಯಾಂಗ್ವೇಜ್, ನಮ್ಮ ಲ್ಯಾಂಗ್ವೇಜಿಂದ ಕನ್ನಡದಲ್ಲಿ ಹೇಳೋದ್ರಿಂದ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಇವರು ಇಡೀ ಕರ್ನಾಟಕ ಎಲ್ಲ ಕಡೆಯೂ ಎಲ್ಲ ಡಿಸ್ಟಿಕಲ್ಲೂ ಬ್ರಾಂಚ್ ಓಪನ್ ಮಾಡಲಿ, ಇದೇ ಥರ ಇವರು ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡಲಿ ಅಂತ ಬಯಸ್ತೀವಿ. ನಾವು ಲಕ್ಷ್ಮಣ ಮಾವೂರ್ ಅಂತೇಳಿ, ನಾವು ಒಬ್ಬ ಡ್ರೈವರು. ಈ ಸರ್ದು ಮನೋಜ್ ಸರ್ದು ಯೂಟ್ಯೂಬ್ ನೋಡಿದ್ದು ನಾನು ಹಾಕಿದ್ದು 1 ಲಕ್ಷ 3 ಮಂತಲ್ಲಿ ನನಗೆ 50,000 ವಾಪಸ್ ಬಂದಿದೆ. ಇದು ಕಲಿಬೇಕಂತ ಇಂಟ್ರೆಸ್ಟಿಂದ ನಾನು ಇಲ್ಲಿಂದ 100 ಕಿಲೋಮೀಟ್ರಿಂದ ಬರ್ತಾ ಇದ್ದೀನಿ. ಅದಕ್ಕೆ ಅಭಿಷೇಕ್ ಸರು ನಂಗೆ ಪರಿಚಯ. ಹೀಗಾಗಿ ಎಲ್ಲ ಒಳ್ಳೆ ಸ್ಟಾಫ್ ಇದೆ. ನೀವೆಲ್ಲರೂ ಇಲ್ಲೇ ಬನ್ನಿ, TDI ಅಕಾಡೆಮಿಗೆ ಬನ್ನಿ, ನೀವೆಲ್ಲರೂ ಇದನ್ನು ಕಲಿತು ಸದುಪಯೋಗ ಪಡೆದುಕೊಳ್ಳಿ. ನಮಸ್ಕಾರಗಳು. ಬಳ್ಳಾರಿ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಕಲಬುರ್ಗಿಯಲ್ಲಿ ಓಪನಿಂಗ್ ಇದೆ ಅಂತ ಬಂದು ಕೇಳ್ಪಟ್ಟೆ ನಾನು. ಹಂಗಾಗಿ ಇಲ್ಲಿ ಬಂದು ಕಲಿಬೇಕಂತ ಬಂದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದೀನಿ, ಇನ್ನೂ ಸ್ವಲ್ಪ ಕಲಿಯೋದಿದೆ. ದುಡ್ಡು ಮಾಡ್ಬೇಕಂತಲೇ ಬಂದಿದ್ದೀನಿ. ನಾನು ದುಡ್ಡು ಮಾಡ್ತೀನಿ ಅಂತ ನನ್ನ ಹೆಸರು ಶ್ರವಣ್ ಕುಮಾರ. ನಾನು ಈ TDI ಅಕಾಡೆಮಿಯಲ್ಲಿ ಓಪನ್ ಆಗ್ತಾ ಅಂತ ನಾ ಇನ್ಸ್ಟಾದಲ್ಲಿ ರೀಲ್ಸಲ್ಲಿ ನೋಡಿದೆ ಸರ್. ಅವರು ಇಲ್ಲಿ ಓಪನ್ ಆಗ್ತಾಯಿದೆ ಅಂತ 10-15 ಡೇಸ್ನಿಂದ ನಾ ಸರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಓಪನ್ ಆಗ್ತೆ ಅಂತ ಸರ್ ಅವರಿಗೆ ಕೇಳಿದೆ. ಆಮ್ಯಾಗ ನಾ ರೆಗ್ಯುಲರ್ ಇಲ್ಲಿ ಫೋನ್ ಹಚ್ತಿದ್ರಿ, ಯಾವಾಗ ಓಪನ್ ಆಗ್ತದೆ ನೀವು ಇಲ್ಲಿ ಬಂದಿದ್ಮ್ಯಾಗ ನಾ ಭಾಳಷ್ಟು ಕಲ್ತೀನಿ ರೀ ಸರ್. ನಾ ಕಲಿಯಾರ್ದೆಲ್ಲ ಕಲ್ತೀನಿ ರೀ. ನಂಗೆ ಗೊತ್ತದ ರೀ TDI ಅಕಾಡೆಮಿ ನನ್ನ ಲೈಫ್ ಚೇಂಜ್ ಮಾಡ್ತಾನೆ ಅಂತ ನಂಗೆ ಗೊತ್ತದ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಸ್ವಲ್ಪ ಟ್ರೇಡಿಂಗ್ ಗೊತ್ತಿಲ್ಲದಿರ ಸ್ವಲ್ಪ ಲಾಸ್ ಮಾಡಿಕೊಂಡೆ. ಆಮೇಲೆ ಮನೋಜ್ ಸರ್ ವಿಡಿಯೋ ನೋಡಿಕೊಂಡು ಕಲಿಬೇಕು ಅಂತ ಬೆಂಗಳೂರಿಗೆ ಹೋದೆ. ಅಲ್ಲಿ ಒಂದು 2-3 ದಿವಸ ಮಾಡಿ ಮತ್ತೆ ರಿಟರ್ನ್ ತಿರ್ಗಾ ಇಲ್ಲಿ ಬಂದೆ. TDI ಅಕಾಡೆಮಿ ಇಲ್ಲಿ ಬಂದಿರೋ ಸಖತ್ ಖುಷಿ ಆಯ್ತು ನನಗೆ. ಇದರಲ್ಲಿ ಲಾಸೇ ಇಲ್ಲ. TDI ಅಕಾಡೆಮಿಲಿ ಯಾರನ್ನ ಕಲೀಲಿ ಲಾಸ್ ಇಲ್ಲ. ಯಾಕಪ್ಪ ಅಂದರೆ ಹೆಡ್ಜಿಂಗ್ ಸ್ಟ್ರಾಟಜಿ ಸೂಪರಾಗಿ ಹೇಳ್ಕೊಡ್ತಾರೆ ಸರ್. ಲಾಸ್ ಮಾಡಿದಿರ ಪ್ರಾಫಿಟ್ ಮಾಡ್ಕೋಬೋದು. ಅದು TDI ಅಕಾಡೆಮಿಲಿ ಮಾತ್ರ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇಲ್ಲಿ ಬಂದಿರೋದು ಸಖತ್ ಖುಷಿ ಆಯಿತು. ಎಲ್ಲರೂ ಬರಬೇಕು ಅಂತ ನನ್ನ ಆಸೆ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TDI ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TDI ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TDI ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.